ನಮಸ್ಕಾರ. ಹಾಡು ಹರಟೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ನಾನು ತಗೋತಿರೋ ವಿಚಾರ ನಂಬಿಕೆ ಮತ್ತು ಮೂಢನಂಬಿಕೆ. ಇದೆರಡರ ಮಧ್ಯೆ ಅಂಥ ಜಾಸ್ತಿ ಗ್ಯಾಪ್ ಏನಿಲ್ಲ. ಹೇಳೋ ಹಾಗೆ ವೆರಿ ಥಿನ್ ಲೈನ್ ಸೆಪರೇಟ್ಸ್ ಬಿಟ್ವೀನ್ ಫೇತ್ ಆ್ಯಂಡ್ ಬ್ಲೈಂಡ್ ಫೇತ್. ಅಂದರೆ ನಂಬಿಕೆ ಮತ್ತು ಮೂಢನಂಬಿಕೆಗಿರೋ ಒದ್ಯ ಸ್ಥಳ ಬಹಳ ಚಿಕ್ಕದ್ದು, ಆದರೆ ಬಹಳ ಮುಖ್ಯವಾದದ್ದು. ಮೂಢನಂಬಿಕೆಯಿಂದ ಶುರು ಮಾಡ್ತೀನಿ. ಏನು ಮೂಢನಂಬಿಕೆ ಅಂದರೆ, ಯಾವಾಗ ನಂಬಿಕೆ ನಾನು ಪ್ರಶ್ನೆ ಮಾಡಲ್ವೋ, ಅದರಲ್ಲಿ ಅತೀವವಾದ ಬಿಲೀಫ್ ಇದೆಯೋ, ಅದೇ ಸತ್ಯ ಅಂತ ನಾನು ನಂಬ್ತೀನೋ, ಅದು ಮೂಢನಂಬಿಕೆ. ಯಾವಾಗ ನನ್ನ ನಂಬಿಕೆನ ನಾನು ಒಂದು ಪ್ರಶ್ನೆಗೆ ಒಡ್ತೀನಿ, ಕ್ಲಾರಿಫಿಕೇಷನ್ ಕೇಳ್ತೀನಿ, ಅಂದರೆ ನಾನು ಅನುಮಾನ ಪಟ್ಟಿದ್ದೀನಿ ಅಂತಲ್ಲ, ನಮ್ಮ ನಂಬಿಕೆನ ನಾನು ಇನ್ನೂ ಸದೃಢಗೊಳಿಸ್ತೀನಿ ಅಂತನ್ನೋದು. ಎಲ್ಲಿ ನನಗೆ ಮೂಢನಂಬಿಕೆ ಇರಬೇಕು, ಎಲ್ಲಿ ನನಗೆ ನಂಬಿಕೆ ಇರಬೇಕು, ಅದರ ಅರಿವು ಯಾವಾಗ ನಮಗಾಗತ್ತೆ, ಆವಾಗ ನಮಗೆ ಇದೆರಡರ ಮಧ್ಯೆ ಇರೋ ತೊಳಲಾಟ ನಮಗೆ ಕಾಣಲ್ಲ. ಉದಾಹರಣೆ ಸಮೇತ ಹೇಳಬೇಕು ಅಂತಂದರೆ, ಒಂದು ನಾಯಿ ತಗೊಳ್ಳೋಣ. ನಾಯಿಗೆ ಅದರ ಮಾಸ್ಟರ್ಗೆ, ಮಾಲೀಕನಿಗೆ ಇರೋದು, ನಾಯಿ ದೃಷ್ಟಿಕೋನದಿಂದ ನೋಡಬೇಕು ಅಂದರೆ ಅದು ಮೂಢನಂಬಿಕೆ. ಯಾವುದೇ ಸ್ಥಿತಿಲಿರಲಿ, ಮಾಲೀಕ ಯಾವಾಗ ಕರೀತಾನೆ, ಪ್ರಶ್ನೆ ಮಾಡ್ದಿರೆ ಮಾಲೀಕನ ಹತ್ರ ಹೋಗುತ್ತೆ. ನಮ್ಮಲ್ಲಿ ಎಷ್ಟೋ ಜನರ ಹತ್ರ ನಾಯಿ ಇರುತ್ತೆ, ನೀವೇ ಗಮನಿಸಿರ್ತೀರ. ಬೆಳಗ್ಗೆಯಿಂದ ಆಫೀಸ್ ಹೋಗ್ತೀರ, ಆಫೀಸಿಂದ ಮನೆಗೆ ಬಂದಾಗ ಅದು ನಿಮ್ಮನ್ನು ಟೈಮ್ ಡಿಮ್ಯಾಂಡ್ ಮಾಡುತ್ತಲ್ಲ. ಒಂದು 5 ನಿಮಿಷ 10 ನಿಮಿಷ ಬೇರೆ ಇನ್ನೇನೂ ನೀವು ಮಾಡೋಕ್ಕೆ ಬಿಡಲ್ಲ. ಅದು ಬರೀ ನೀವು ಅದನ್ನು ಮುದ್ದು ಮಾಡಬೇಕು, ಅದನ್ನು ಪ್ರೀತಿ ಮಾಡಬೇಕು, ಅದ್ರ ಜೊತೆ ಮಾತಾಡಬೇಕು ಅಂತ ಏನದು ಅಂದ್ಕೊಂಡಿರುತ್ತಲ್ಲ, ಅದು ಮೂಢನಂಬಿಕೆ. ಯಾವಾಗ ಈ ಮೂಢನಂಬಿಕೆಯನ್ನು ನಾವು ಸಪೋರ್ಟ್ ಮಾಡಿ, ಅದನ್ನು ಮುದ್ದು ಮಾಡಿ, ಅದ್ರ ಜೊತೆ ಮಾತಾಡಿ ಯಾವಾಗ ಅದನ್ನು ತೃಪ್ತಿಗೊಳಿಸ್ತೀವಲ್ಲ, ಆ ಮೂಢನಂಬಿಕೆ ಇನ್ನೂ ಗಾಢವಾದ ಮೂಢನಂಬಿಕೆ ಆಗುತ್ತೆ. ಯಾವುದೋ ಕಾರಣಕ್ಕೆ ನಾನು ಮನೆಗೆ ಬಂದಾಗ ಒಂದು ಕೆಟ್ಟ ಮೂಡಲ್ಲಿ ಬಂದೆ, ನಾಯಿ ನನ್ನ ಹತ್ರ ಅದೇ ಪ್ರೀತಿಯಿಂದ ಬಂತು, ಆದರೆ ನಾನು ಅದಕ್ಕೆ ಸ್ಪಂದಿಸೋಕ್ಕಾಗಲಿಲ್ಲ. ಏನೋ ಬೈದ್ಬಿಟ್ಟೆ, ಇಲ್ಲ ತಳ್ಳಿಬಿಟ್ಟೆ ಅಂತ ಇಟ್ಕೊಳ್ಳಿ, ಬಾಲ ಮುದುರ್ಕೊಂಡು ಸಪ್ಪೆಯಾಗಿ ಒಂದು ಕಡೆ ದೂರ ಹೋಗಿ ಕೂತ್ಬಿಡುತ್ತೆ. ಆದರೆ ನೆಕ್ಸ್ಟ್ ಡೇ ತಿರ್ಗಾ ನೀವು ವಾಪಸ್ ಬರ್ತೀರಲ್ಲ, ಅದೇ ಮೂಢನಂಬಿಕೆಯಲ್ಲಿ ಬಂದು ನಿಮ್ಮ ಹತ್ರ ತಿರ್ಗಾ ಬರುತ್ತೆ. ನಿನ್ನೆ ಯಾಕೆ ನಾನು ತಳ್ಳಿದೆ ಅಂತ ನನ್ನ ಪ್ರಶ್ನೆ ಕೇಳಲ್ಲ. ಇವತ್ತು ನಾನು ತಳ್ತೀಯ ಅನ್ನೋ ಅನುಮಾನವೂ ಅದಕ್ಕಿರಲ್ಲ. ಆ ಒಂದು ತಳ್ಳಿಕೊಂಡಿದ್ದ ಇನ್ಸಿಡೆಂಟ್ನ ಅದು ಸಂಪೂರ್ಣವಾಗಿ ಮರ್ತು ಬಿಟ್ಟಿರುತ್ತೆ. ತಿರ್ಗಾ ನಿಮ್ಮ ಹತ್ರ ಅದು ಬರುತ್ತೆ. ಅದು ಮೂಢನಂಬಿಕೆ, ಒಳ್ಳೆ ಮೂಢನಂಬಿಕೆ. ಚಿಕ್ಕ ಮಗು ಅಂತ ಇಟ್ಕೊಳ್ಳಿ, ಅದೇ ಆಫೀಸಿಂದ ನಾವು ಬರ್ತೀವಿ, ನಮ್ಮ ಕಡೆ ಓಡಿ ಬರುತ್ತೆ, ನಾವು ಕೈ ಚಾಚ್ತೀವಿ, ಮಗು ಜಂಪ್ ಮಾಡುತ್ತೆ. ಒಂದು ಮೂಢನಂಬಿಕೆಯಲ್ಲಿ ನಾನು ಜಂಪ್ ಮಾಡಿದಾಗ ಅಪ್ಪನೋ ಅಮ್ಮನೋ ಯಾರೇ ಆಗಿರಲಿ, ನಾವು ಆ ಮಗುಗೆ ಅದನ್ನು ನಾವು ಹಿಡ್ಕೋತೀವಿ, ಆ ಮಗುನ ಎತ್ಕೋತೀವಿ, ಆ ಮಗುನ ಮುದ್ದು ಮಾಡ್ತೀವಿ ಅನ್ನೋದು ಮೂಢನಂಬಿಕೆ. ಆ ಮಗುಗೆ ಒಂದು ದಿವಸ ನಾವು ತಳ್ಳಿಬಿಟ್ವಿ ಅಂತ ಇಟ್ಕೊಳ್ಳೋಣ, ಮೇ ಬಿ ಆ ಮಗು ಅಳತ್ತೆ, ಅದು ದುಃಖ ತೋರಿಸ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತು ಆ ಕೋಪನ ನಮಗೆ ತೋರಿಸುತ್ತೆ. ಆದರೆ ಆ ಕೋಪ, ಆ ದುಃಖ, ಆ ಬೇಸರ, ಆ ಡಿಸಪಾಯಿಂಟ್ಮೆಂಟ್ ಹ್ಯಾಸ್ ಎ ವೆರಿ ಶಾರ್ಟ್ ಟೈಮ್ ಸ್ಪ್ಯಾನ್, ಭಾಳ ಕಮ್ಮಿ ಸಮಯ. ಅದಕ್ಕೆ ತಿರ್ಗಾ ಅದು ಮೂಢನಂಬಿಕೆ ಕಡೆಗೆ ಹೋಗುತ್ತೆ. ನಾಳೆ ನೀವು ಬಂದಾಗ ಅದೇ ರೀತಿ ಓಡಿ ಬರುತ್ತೆ. ಯಾವಾಗ ನೀವು ಅದೇ ರೀತಿ ಹಿಡಿದು ಎತ್ಕೊಂಡು ಮುದ್ದು ಮಾಡ್ತೀರೋ, ನಿನ್ನೆ ಯಾಕಪ್ಪ ನಾನು ಮುದ್ದು ಮಾಡಲಿಲ್ಲ ಅಂತ ಕೇಳಲ್ಲ. ಒಳ್ಳೆ ಮೂಢನಂಬಿಕೆ.
ನಮಗೆ ಮತ್ತು ದೇವರಿಗಿರೋ ಸಂಬಂಧ. ನಮ್ಮಲ್ಲಿ ಸಾಕಷ್ಟು ಜನ ನಮ್ಮ ಕಷ್ಟ, ತೊಂದರೆ, ಆಸೆ ಎಲ್ಲನೂ ನಾವು ದೇವರಿಗೆ ಅರ್ಪಿಸ್ತೀವಿ. ಇದು ಕೊಡಪ್ಪ, ಈ ಥರ ಮಾಡಪ್ಪ ಅಂತ ಕೇಳ್ಕೊತೀವಿ. ಎಲ್ಲ ಸಲನೂ ನಮ್ಮ ಪ್ರೇಯರ್ ಆನ್ಸರ್ ಆಗಲ್ಲ. ಆದರೆ ಆನ್ಸರ್ ಆಗಿಲ್ಲ ಅಂತ ದೇವರ ಮೇಲಿರೋ ನನ್ನ ನಂಬಿಕೆ ನಾನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಯಾಕಯ್ಯ ನಾನು ಕೊಡಲಿಲ್ಲ ಅಂತ ಕೇಳಲ್ಲ. ನಿನಗಿಷ್ಟು ಮಾಡಿದ್ದೀನಲ್ಲ, ಇಷ್ಟು ವಾಪಸ್ ಕೊಡೋದಕ್ಕೆ ನಿನಗೇನು ಕಷ್ಟ ಅಂತಲೂ ಕೇಳಲ್ಲ. ನನ್ನ ಪ್ರೇಯರ್ನ, ನನ್ನ ಪ್ರಾರ್ಥನೆನ ತಿರ್ಗಾ ರಿನ್ಯೂ ಮಾಡ್ತೀವಿ. ನೆಕ್ಸ್ಟ್ ಡೇ ಮಾಡ್ತೀವಿ, ಇನ್ನೊಂದು ದಿವಸ ಮಾಡ್ತೀವಿ, ವರ್ಷಾನುಗಟ್ಟಲೆ ಮಾಡ್ಕೊಂಡು ಹೋಗ್ತೀವಿ. ಇದು ನಮಗೆ ಮತ್ತು ದೇವರಿಗಿರೋ ಮಧ್ಯದ ಮೂಢನಂಬಿಕೆ. ಯಾಕೆಂದರೆ ನಮಗೆ ಖಂಡಿತ ಗೊತ್ತು, ಒಂದಲ್ಲ ಒಂದು ದಿವಸ ನನ್ನ ಆಸೆನ ಈತ ತೀರಿಸ್ತಾನೆ ಅನ್ನೋದು. ಇಂಥ ಕೆಲವು ಉದಾಹರಣೆಗಳಲ್ಲಿ ಮೂಢನಂಬಿಕೆ ಬಹಳ ಒಳ್ಳೆಯದು, ಅದರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಆದರೆ ಯಾವಾಗ ಒಂದು ಟ್ರಾನ್ಸಾಕ್ಷನಲ್ ರಿಲೇಷನ್ಶಿಪ್, ಅಂದರೆ ವ್ಯಾವಹಾರಿಕ ಸಂಬಂಧ ಯಾವಾಗಿರುತ್ತೆ, ನನಗಿರ್ಬೋದು, ನನ್ನ ಮನೆಯವ್ರಿಗಿರ್ಬೋದು, ಅದು ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ನನ್ನ ಕಲೀಗ್ ಆಗಿರ್ಬೋದು, ನನ್ನ ಬಾಸ್ ಆಗಿರ್ಬೋದು, ನನಗೆ ಗೊತ್ತಿಲ್ಲದೆ ಇರುವಂಥ ಜನ ಇರ್ಬೋದು, ಸರ್ಕಾರ ಕೂಡ ಇರಬಹುದು. ಯಾವಾಗ ಈ ರಿಲೇಷನ್ಶಿಪ್ ಇರುತ್ತೆ ಆವಾಗ ಮೂಢನಂಬಿಕೆಗೆ ಜೋತು ಬೀಳೋದು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ. ನಂಬಿಕೆ ಇರಬೇಕು. ಯಾಕೆಂದರೆ ಇದು ಟ್ರಾನ್ಸಾಕ್ಷನಲ್, ವ್ಯಾವಹಾರಿಕ ಸಂಬಂಧ, ಕೊಡು ತಗೊಳ್ಳೋದಕ್ಕೆ ಇರುವಂಥ ರಿಲೇಷನ್ಶಿಪ್. ಯಾವಾಗ ಇದು ನನಗೆ ಇದು ಈಕ್ವಲ್ ಆಗಿಲ್ಲ ಅಂತ ಅನಿಸುತ್ತೆ, ನಂಬಿಕೆ ಇರಬೇಕು, ಆದರೆ ಅದು ಮೂಢನಂಬಿಕೆ ಆಗಬಾರ್ದು. ಈ ನಂಬಿಕೆ ಶಾಶ್ವತವಾಗಿರಬೇಕು. ಎಲ್ಲಿವರೆಗೂ ಇರಬೇಕು? ಎಲ್ಲಿವರೆಗೂ ನನಗೆ ಇನ್ನೊಂದು ನಂಬಿಕೆ ಹುಟ್ಟುತ್ತೆ, ಈತನಿಂದ ಅಥವಾ ಈಕೆಯಿಂದ ನನ್ನ ವ್ಯಾವಹಾರಿಕ ರಿಲೇಷನ್ಶಿಪ್ ಮುಂದುವರ್ಸೋಕ್ಕಾಗಲ್ಲ ಅಂತ ಯಾವಾಗ ಅನಿಸುತ್ತೋ ಅಲ್ಲಿ ತನಕ ನಂಬಿಕೆಯಲ್ಲಿ ಇರಲೇಬೇಕು. ಯಾವಾಗ ಅದನ್ನು ಮೀರಿ ನಡೆಯುತ್ತೆ, ಮೂಢನಂಬಿಕೆ ಬಿಡಿ, ಈ ನಂಬಿಕೆ ಅಪನಂಬಿಕೆಗೆ ತಿರುಗುತ್ತೆ. ಈ ನಂಬಿಕೆ ಅಪನಂಬಿಕೆಗೆ ತಿರುಗಿದಾಗ ಈ ವ್ಯಾವಹಾರಿಕ ರಿಲೇಷನ್ಶಿಪ್ಗೆ, ವ್ಯಾವಹಾರಿಕ ಸಂಬಂಧಕ್ಕೆ ಅರ್ಥನೇ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ. ಅಂಥ ಟೈಮಲ್ಲಿ ಏನು ಮಾಡಬೇಕು? ನಾವು ಮುಕ್ತವಾಗಿ ಚರ್ಚೆ ಮಾಡಬೇಕು. ಎಲ್ಲಿ ತಪ್ಪಾಗ್ತಿದೆ, ಯಾಕೆ ತಪ್ಪಾಯಿತು, ಯಾರಿಂದ ತಪ್ಪಾಯಿತು, ಮುಂದೆ ಈ ರೀತಿ ತಪ್ಪಾಗದೇ ಇರಬೇಕಾದ್ರೆ ನಾವು ಏನು ಮಾಡಬೇಕು ಅಂತನ್ನೋ ಒಂದು ಓಪನ್ ಮೈಂಡಲ್ಲಿ ನಾವು ಡಿಸ್ಕಷನ್ ಮಾಡಿದ್ರೆ ಅಪನಂಬಿಕೆ ತಿರ್ಗಾ ನಂಬಿಕೆ ಅಂತ ಹೊರಳುತ್ತೆ. ಒಂದು ಚಾನ್ಸ್ ಇದೆ. ಅದು ಮೂಢನಂಬಿಕೆ ಎಂದೂ ಆಗಬಾರ್ದು, ನಂಬಿಕೆಯಾಗಿಯೇ ಉಳಿಬೇಕು. ಯಾವಾಗ ಈ ವ್ಯಾವಹಾರಿಕ ಸಂಬಂಧದಲ್ಲಿ ನಾವು ಮೂಢನಂಬಿಕೆಗೆ ಹೋಲ್ತೀವಲ್ಲ, ಅದಕ್ಕಿಂತ ಇನ್ನೊಂದು ದುರ್ದೈವ ನಮ್ಮ ಪಾಲಿಗೆ ಇನ್ನೊಂದು ಇರೋದಿಲ್ಲ. ಯಾಕೆ ಅಂದರೆ ವ್ಯಾವಹಾರಿಕ ರಿಲೇಷನ್ಶಿಪ್ಪಲ್ಲಿ ಮೂಢನಂಬಿಕೆಗೆ ಜಾಗ ಇಲ್ಲ. ಪ್ರಶ್ನೆ ಮಾಡಲೇಬೇಕು, ಉತ್ತರ ಪಡಿಲೇಬೇಕು, ಪ್ರಶ್ನೆ ಕೇಳಿಸ್ಕೊಳ್ಳೇಬೇಕು, ಉತ್ತರ ಕೊಡಲೇಬೇಕು. ಮೂಢನಂಬಿಕೆಯಲ್ಲಿ ಪ್ರಶ್ನೆಯೂ ಇಲ್ಲ, ಉತ್ತರವೂ ಇಲ್ಲ, ಬರೀ ನಮ್ಮ ರಿಯಾಕ್ಷನ್, ನಮ್ಮ ರೆಸ್ಪಾನ್ಸ್ ಅಷ್ಟೇ ಮಾತ್ರ ಉಳಿಯುತ್ತೆ ಹೊರತು ಬೇರೆ ಏನೂ ಉಳಿಯಲ್ಲ. ನಮ್ಮ ನಂಬಿಕೆ ನಂಬಿಕೆಯಾಗೇ ಉಳಿಯಲಿ, ಅಪನಂಬಿಕೆಗೆ ಹೊರಳದೇ ಇರಲಿ, ಎಂದೂ ಮೂಢನಂಬಿಕೆ ಆಗದೇ ಇರಲಿ ಅನ್ನೋದು ನನ್ನ ಉದ್ದೇಶ. ಮಿತ್ರರೇ, ನಿಮಗೇನು ಅನಿಸುತ್ತೆ? ಇದರ ಮೂರರ ಮಧ್ಯೆ ಇರೋ ಅಂತರ ಏನು? ಯಾವಾಗ ನಂಬಿಕೆ ಅಪನಂಬಿಕೆ ಆಗುತ್ತೆ, ಯಾವಾಗ ಅದು ಮೂಢನಂಬಿಕೆ ಆಗುತ್ತೆ, ಯಾವುದು ಮೂರಲ್ಲಿ ಒಳ್ಳೆಯದು, ಎಲ್ಲಿ ಯಾವುದಿರಬೇಕು ಅನ್ನೋದಲ್ಲಿ ನಿಮಗೇನಾದರೂ ಅನಿಸಿದ್ರೆ ದಯವಿಟ್ಟು ಮುಕ್ತವಾಗಿ ಚರ್ಚಿಸಿ.
ಪ್ರತಿಯೊಂದು ಅಭಿಪ್ರಾಯಕ್ಕೂ ಇಲ್ಲಿ ಸ್ವಾಗತ ಇದೆ. ಆದರೆ ಪ್ರತಿ ಸಲ ಹೇಳೋ ಹಾಗೆ ಪರಸ್ಪರರನ್ನು ಗೌರವಿಸೋಣ, ಇನ್ನೊಂದು ನಂಬಿಕೆಯನ್ನು ಕೂಡ ಒಪ್ಪೋಣ ಅಂದರೆ ಇದೆ ಅಂತ ಒಪ್ಪೋಣ, ಅದನ್ನು ನಾನು ತಗೋಬೇಕು ಅಂತಲ್ಲ. ಆ ರೀತಿಯ ನಂಬಿಕೆಯು, ಆ ರೀತಿ ಒಂದು ಅಭಿಪ್ರಾಯವೂ ಇದೆ ಅನ್ನೋದನ್ನು ಗೌರವಿಸೋಣ. ಒಟ್ಟಿನಲ್ಲಿ ನಾವೆಲ್ಲರೂ ಸಿಟಿಸನ್ಸ್ ಆಫ್ ದ ಸೇಮ್ ಕಂಟ್ರಿ. ಪರಸ್ಪರ ಗೌರವಿಸೋಣ. ನಮ್ಮ ದೇಶ, ನಮ್ಮ ಜನ ಚೆನ್ನಾಗಿರಬೇಕು. ಇದೇ ಈ ಚಾನಲ್ನ ಉದ್ದೇಶ, ಇದೇ ನನ್ನ ಉದ್ದೇಶ. ನನ್ನ ಅನಿಸಿಕೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಅದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ರೀತಿ ನಮ್ಮ ಸಂವಾದನ ನಾವು ಮುಂದುವರಿಸೋಣ. ದಯವಿಟ್ಟು ಹಾಡು ಹರಟೆ ಚಾನಲ್ಗೆ ನಿಮ್ಮ ಉತ್ತೇಜನ ಇರಲಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನೆಕ್ಸ್ಟ್ ಏನು ಪ್ರೋಗ್ರಾಮ್ ಬರುತ್ತೆ ಅದರ ಬಗ್ಗೆ ನಿಮಗೆ ಮುಂಚೆನೇ ನೋಟಿಫಿಕೇಷನ್ ಬರುತ್ತೆ. ದಯವಿಟ್ಟು ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋಣ, ಸಂತೋಷವಾಗಿರೋಣ. ನಮಸ್ಕಾರ.